ಶಾರದಂಗೆ ತನ್ನ ಸೊಸೆಯಂದಿರ ಪರಿಸ್ಥಿತಿ ನೋಡಿ ದುಃಖವೆನಿಸುತ್ತಾ ಇರುತ್ತದೆ. ಇಬ್ಬರು ಗಂಡು ಮಕ್ಕಳು. ರಮೇಶ್ ರಾಮು ಅವರಿಗೆ ಕೆಲಸವಿಲ್ಲದೆ ಇದ್ದುದರಿಂದ ಮನೆಯಲ್ಲಿಯೇ ಖಾಲಿಯಾಗಿರ್ತಾರೆ. ಇನ್ನು ಮನೆಯ ಭಾರವೆಲ್ಲ ಸೊಸೆಯಂದಿರು ಅನಾಮಿಕಾ ಅಂಜಲಿ ಮೇಲೆ ಬಿದ್ದಿರುತ್ತೆ. ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಸೊಸೆಯರಿಬ್ಬರು ಕುಟುಂಬವನ್ನು ನೋಡ್ಕೋತಾ ಇರ್ತಾರೆ. ಹಾಗೆ ಒಂದು ದಿನ, ಅಮ್ಮ ಅನಾಮಿಕಾ, ಪ್ರತಿದಿನ 2 ಹೊತ್ತೇ ಊಟ ಮಾಡ್ತಾ ಇದೀಯಾ? ನಮ್ಮ ಕುಟುಂಬ ಯಾವಾಗ್ಲೂ ಹೀಗೆ ಬದುಕಿರ್ಲಿಲ್ಲ. ಮಕ್ಕಳು ಮಾಡಬೇಕಾದ ಕೆಲಸನ ಸೊಸೆಂದ್ರು ಮಾಡ್ತಾ ಇದ್ದೀರಾ. ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ನಂಗೆ ತುಂಬಾ ದುಃಖವೆನಿಸುತ್ತಮ್ಮ, ದುಃಖವೆನಿಸುತ್ತೆ. ಅತ್ತೆ, ಒಂದು ಮರಕ್ಕೆ ಯಾವತ್ತು ಎಲೆಗಳು ಹಾಗೆ ಇರುತ್ತಾ? ಇರಲ್ವಲ್ಲ. ಬೇಸಿಗೆ ಕಾಲದಲ್ಲಿ ಎಲೆಗಳು ಉದುರಿದ್ರು ಆ ಮರವೇ ಮತ್ತೆ ವಸಂತ ಕಾಲದಲ್ಲಿ ಹಚ್ಚನೆಯ ಹಸಿರಿನಿಂದ ವಿಕಸಿಸುತ್ತಲ್ಲ. ನಮ್ಮ ಜೀವನ ಕೂಡ ಹಾಗೆ ಅತ್ತೆ. ಕಷ್ಟಗಳು ದುಃಖಗಳು ಯಾವತ್ತೂ ಹಾಗೆ ಇರೋದಿಲ್ಲ. ಕಷ್ಟದ ಹಿಂದೆ ಸಂತೋಷ, ದುಃಖದ ಹಿಂದೆ ಆನಂದವಿರುತ್ತೆ. ಅಲ್ಲಿವರೆಗೂ ಸಹನೆಯಿಂದಿರ್ಬೇಕು ಅಷ್ಟೇ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದೆ ಅಮ್ಮ. ಬಡತನದಲ್ಲಿಯೂ ಸಂತೋಷವನ್ನು ಹುಡುಕೊಳ್ಳುವ ನಿನ್ನಂತಹ ಸೊಸೆ ಇರುವವರೆಗೂ ಆ ಮನೆಯಲ್ಲಿ ಯಾವ ಸಮಸ್ಯೆ ಇರೋದಿಲ್ಲ. ಶಾರದಾ ಅನಾಮಿಕಾ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಅಂಜಲಿ ಬರುತ್ತಾಳೆ. ಅಂಜಲಿ ಬರಬರುತ್ತಲೇ ಮುಖವನ್ನು ಕೋಪದಿಂದಿಟ್ಟು ತನ್ನ ಅತ್ತೆಯನ್ನು ನೋಡುತ್ತಾ ಚುಚ್ಚುವಂತ ಮಾತನಾಡಲಿಕ್ಕೆ ಶುರು ಮಾಡುತ್ತಾಳೆ. ಆದ್ರೂ ಈ ದೊಡ್ಡವರಿಗೆ ಬುದ್ಧಿ ಇರ್ಬೇಕಲ್ಲ ಅಕ್ಕ. ಮಕ್ಕಳನ್ನು ಸರಿಯಾಗಿ ಬೆಳೆಸೋದಿಲ್ಲ. ಸೊಸೆ ಮೇಲೆ ಭಾರ ಹಾಕಿದ್ರೆ ಹೇಗೆ ಹೇಳು? 4 ಬೈಗುಳ ಬೈದೋ ಇಲ್ಲ ಕಣ್ಣೀರು ಹಾಕ್ಬಿಟ್ಟು ಅವರನ್ನ ದಾರಿಗೆ ತರಬಹುದಲ್ಲ. ಹೀಗೆ ಸೊಸೆ ಹತ್ರ ಮಾತ್ರ ಅಪಯದಿಂದ ಮಾತಾಡುತ್ತಾರೆ, ಮಕ್ಕಳ ಜೊತೆ ಮಾತ್ರ ಏನೋ ಮಾತನಾಡೋದಿಲ್ಲ. ಹೀಗೆ ಮಾತಾಡಿದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅನ್ನುವ ನಂಬಿಕೆ ನನಗಿಲ್ಲ ಅಕ್ಕ. ಏನಂಜಲಿ, ಏನೋ ಮಾತುಗಳು? ಹದ್ದಿಲ್ಲದೆ ಮಾತಾಡ್ಬೇಡ. ನೀನು ಹೆಣ್ಮಗಳೇ, ಆ ವಿಷಯನ ನೆನಪಿನಲ್ಲಿ ಮಾತಾಡು. ಅಯ್ಯೋ, ನಾನೇನಂದೆ ಈಗ? ಏನೋ ನನ್ನ ಕಷ್ಟನ ನನ್ನ ಅಕ್ಕ ಅನಾಮಿಕಂಗ್ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ವಾ? ಅಂದ್ರೆ ನಾವು ವಾರಗಿತ್ತೀರು, ಹೀಗೆ ನಾವು ಮಾತಾಡೋದು ನಿಮ್ಗೆ ಇಷ್ಟ ಇಲ್ವಾ ಅತ್ತೆ? ಇಷ್ಟು ಮಾತ್ರ ಸ್ವೇಚ್ಛೆ ನಮ್ಗಿಲ್ವಾ? ಅಂಜಲಿ, ಆಕೆ ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿದ್ದಾರೆ. ಇನ್ನು ಆಕೆಗೆ ನೋವು ಕೊಡೋದು ತಪ್ಪು ಅಂಜಲಿ. ಎಲ್ಲರಿಗೂ ನೋವಿದ್ದೇ ಇರುತ್ತೆ ಅಕ್ಕ, ನಮಗ್ ಮಾತ್ರ ಇರೋದಿಲ್ಲ. ನಾವು ಮನುಷ್ಯರಾದ್ರೆ ಅಲ್ವಾ? ಹೊರಗಡೆ ದಸರಾ ಹಬ್ಬ ಬರ್ತಾ ಇದೆ. ಹೋದ ವರ್ಷ ನಾವೆಲ್ಲ ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ಕೊಂಡ್ವಿ. ದುರ್ಗಾದೇವಿ ನವರಾತ್ರಿ ಮಾಡ್ಕೊಂಡ್ವಿ. ಈಗ ನೋಡು, ಕನಿಷ್ಠ ಹೊಸ ಬಟ್ಟೆ ಕೊಂಡ್ಕೊಳ್ಳೋದು ಕೂಡ ಇಲ್ಲ. ಮನೆಯಲ್ಲಿ ತಿನ್ನೋದಕ್ಕೆ ಕೂಡ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿದ್ವಿ. ಇದೆಲ್ಲ ಯಾರು ಮಾಡಿದ ಕೆಲಸ ಹೇಳೋ ಅಕ್ಕ? ಅತ್ತೆ ಏನ್ ಮಾಡಿದ್ದಾರೆ ಈಗ? ಅವ್ರನ್ನ ಹಾಗೆ ಅನ್ಬೇಡ ಅಂಜಲಿ, ಅವ್ರು ತಡ್ಕೊಳಲ್ಲ. ನೋಡಕ್ಕ, ಮನೆಯ ದೊಡ್ಡವರ ಮೌನ ಮನೆಗೆ ಕೆಟ್ಟದ್ದು. ಆಕೆ ಹಾಗೆ ಮಕ್ಕಳನ್ನು ಏನು ಅಂದೇ ಇದ್ರೆ ಅವರು ಮತ್ತೆ ಏನಕ್ಕೂ ಕೆಲಸಕ್ಕೆ ಬಾರದವರಾಗ್ತಾರೆ. ಹೆಂಡತಿಯರಾಗಿ ನಾವು ಮಾಡಬೇಕಾದ್ದು ಮಾಡ್ತಾ ಇದ್ದೀವಿ. ಅವರಿಗೆ ಅಮ್ಮನಾಗಿ ಆಕೆನೆ ಏನೋ ಒಂದು ಮಾಡ್ಬೇಕು ಈಗ. ಸರಿ ಅಕ್ಕ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸಾಯಂಕಾಲ ಬರ್ತೀನಿ. ಬರುವ ದಾರಿಯಲ್ಲಿ ದುರ್ಗಮ್ಮ ಗುಡಿ ಹತ್ರ ಪ್ರಸಾದಗಳು ತಗೊಂಬ ಅಂಜಲಿ. ನಾನು ಕೂಡ ತಗೊಂಡ್ಬರ್ತೀನಿ. ಈ ರಾತ್ರಿಗೆ ಅದೇ ನಮ್ಮವ್ರಿಗೆ ಊಟವಾಗುತ್ತೆ. ಹಾಗೆ ಅಕ್ಕ. ಹಾಗೆ ವಾರಗಿತ್ತಿಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಶಾರದಾ ಕಣ್ಣೀರು ಹಾಕೋತಾಳೆ. ಇನ್ನು ಅಂಜಲಿ ಮಾತನಾಡಿದ ಮಾತುಗಳಿಗೆ ಕೋಪದಿಂದ ಉರಿಯುತ್ತಾ ಸೋಂಬೇರಿಯಾಗಿ ಮಲಗಿಕೊಂಡಿರುವ ತನ್ನ ಮಗ ರಮೇಶ್ ರಾಮು ಅವರ ಹತ್ರ ಬರುತ್ತಾಳೆ. ಮನೆಯವರೆಗೆ ದಾರಿಗೆ ಆ ಕಡೆ ಈ ಕಡೆ ನಿದ್ರೆ ಮಾಡ್ತಾ ಇರ್ತಾರೆ ಮಕ್ಕಳಿಬ್ಬರು. ಅವರಿಬ್ಬರನ್ನು ನೋಡಿದ ಶಾರದಾ, ಅರೇ ಹೇಳ್ರೋ, ಹೊರಗಡೆ ಹೆಂಗಸರು ಕಷ್ಟ ಪಡ್ತಾ ಇದ್ರೆ ನಿಮ್ಗೆ ನಿದ್ರೆ ಹೇಗೆ ಬರುತ್ತೆ? ನನ್ ಹೊಟ್ಟೆನ ಉರಿಸ್ತಾ ಇದ್ದೀರಲ್ವೋ? ಚೆಚೆ, ಸ್ವಲ್ಪ ಹೋದ್ರೆ ನಿಮಗೆ ಕರುಣೆ, ದಯ, ಪೌರುಷ ಇಲ್ವೋ? ಅಮ್ಮ, ಹಾಗ್ಯಾಕಮ್ಮ ಮಾತಾಡ್ತಾ ಇದ್ಯಾ? ಈಗೇನಾಯ್ತು ಅಂತ? ಸ್ವಲ್ಪ ಹೊತ್ತು ಕೂಡ ಮನುಷ್ಯಂತೆಗೆ ಮಲ್ಗೋಕೆ ಬಿಡಲ್ವಾ? ಯಾವಾಗ ನೋಡಿದ್ರು ಇದೇ ನಶೆ. ಮನೇಲಿದ್ರೆ ಸಾಕು, ಯಾರೋ ಒಬ್ರು ಬೈತಾನೆ ಇರ್ತಾರೆ, ಏನೋ ಒಂದು ಅಂತಾನೆ ಇರ್ತಾರೆ. ಇಲ್ ನೋಡು ಅಣ್ಣಯ್ಯ, ಬರುವ ಜನ್ಮ ಅಂತಿದ್ರೆ ಇಲ್ ನೋಡು, ಈ ಗಂಡಸರಾಗಿ ಖಂಡಿತ ಹುಟ್ಟಬಾರ್ದು. ಕನಿಷ್ಠ ನಾಯಿಯಾಗಿ ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಕಣೋ. ಯಾವ್ದೋ ಒಂದ್ ಮನೆಗೆ ಹೋದ್ರೆ ತಿನ್ಬಹುದು, ಎಲ್ಲ ಹೋಗಿ ಒಂದ್ ಕಡೆ ನಿದ್ರೆ ಮಾಡ್ಬೋದು. ಹೀಗೆ ಬೈಯೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ. ರೇ ಆ ಮಾತುಗಳೇನ್ರೋ? ನಾನು ನಿಮ್ಮ ಒಳ್ಳೆದಕ್ಕಾಗಿ ಹೇಳ್ತಾ ಇದ್ದೀನಿ. ಬದುಕಿರುವಷ್ಟು ಕಾಲ ರಾಜರಾಗಿ ಬದುಕಬೇಕು. ನನ್ನನ್ನ ನೋಡದೇ ಇದ್ರು ಪರವಾಗಿಲ್ಲ, ಕನಿಷ್ಠ ನಿನ್ನ ಹೆಂಡತಿಯರನ್ನಾದ್ರೂ ನೋಡ್ರೋ. ಹೋಗಿ ಏನೋ ಒಂದ್ ಕೆಲ್ಸ ಹುಡ್ಕೊಳ್ಳಿ. ಕೆಲ್ಸ ಮಾಡಿ 4 ದುಡ್ಡು ಸಂಪಾದಿಸಿ ನಿಮ್ಮ ಹೆಂಡತಿಯ ಕೈಲಿಡಿ. ಅದು ಅಲ್ವಾ ಒಳ್ಳೇದಾಗುವ ಲಕ್ಷಣ ಅಂದ್ರೆ? ಅಮ್ಮ, ನಾವು ದಿನವೂ ಕೆಲ್ಸಕ್ಕಾಗಿ ನೋಡ್ತಾ ಇದೀವಿ, ಆದ್ರೆ ಯಾವ ಕೆಲ್ಸನೂ ಸಿಗ್ತಾ ಇಲ್ವಲ್ಲಮ್ಮ. ಒಳ್ಳೆ ಕೆಲ್ಸ ಸಿಗುವವರೆಗೂ ಸ್ವಲ್ಪ ಸಹನೆಯಿಂದಿರ್ಬೇಕು. ಹೀಗೆ ಮನೇಲಿ ನಿದ್ರೆ ಮಾಡ್ತಾ ಇದ್ರೆ ಕೆಲ್ಸ ಹೇಗೆ ಸಿಕ್ಕುತ್ತೋ? ಹೊರಗೆ ಹೋದ್ರೆ ಅಲ್ವಾ 4 ವಿಷಯಗಳು ತಿಳಿಯುತ್ತೆ, 4 ದುಡ್ಡು ಬರುತ್ತೆ. ಅಬ್ಬಬ್ಬಾ, ಏನಮ್ಮ ನಿಂದು ಕಿರಿಕಿರಿ. ಅರೆ ಅಣ್ಣಯ್ಯ, ಕ್ಷಣ ಕೂಡ ಈ ಮನೇಲಿ ಇರ್ಬೇಡ. ಹಾಗೆ ಹೊರಗೋಗೋಣ ಬಾ. ಇಲ್ಲಿ ನಿಜಕ್ಕೂ ಮನಃಶಾಂತಿನೇ ಇಲ್ಲ ಕಣೋ. ಹಾಗೆ ರಾಮು ತನ್ನ ಅಣ್ಣಯ್ಯ ರಮೇಶನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ. ಮಕ್ಕಳಿಬ್ಬರನ್ನು ನೋಡಿ ಶಾರದಾ ಕಣ್ಣೀರು ಹಾಕುತ್ತಾಳೆ. ಇನ್ನು ಸಾಯಂಕಾಲ ಇಬ್ಬರು ಸೊಸೆಂದಿರು ಗುಡಿಗೆ ಹೋಗಿ ಪ್ರಸಾದವನ್ನು ತಗೊಂಡು ಮನೆಗೆ ಬರ್ತಾರೆ. ಅತ್ತೆ, ತಗೊಳ್ಳಿ ಪ್ರಸಾದ, ತಿನ್ನಿ ಅತ್ತೆ. ಏನು ಅಂದ್ರೆ ತಗೊಳ್ಳಿ ಪ್ರಸಾದ.
ನಂಗ್ ಸ್ವಲ್ಪ ಹೆಚ್ಚೆ ಕೊಡು, ಈ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಇದಂದ್ರೆ ನನಗೆ ತುಂಬಾ ಇಷ್ಟ. ತಗೊಳ್ಳಿ, ಇದೆಲ್ಲ ನಿಮಗೆ, ತಿನ್ನಿ. ಹೇ ರಮೇಶು, ತಗೊಳ್ಳು ಪ್ರಸಾದ, ತಿನ್ನು. ಹಾಗೆ ವಾರಗಿತ್ತಿಯರಿಬ್ಬರು ತಂದ ಪ್ರಸಾದವನ್ನು ರಮೇಶ್, ರಾಮು, ಶಾರದರು ತಿನ್ನುತ್ತಾರೆ. ಅದು ತಿಂದ ಮೇಲೆ, ಅತ್ತೆ, ನಾವು ದಸರಾ ಹಬ್ಬ ಮಾಡ್ಕೊಳ್ಳೋಣ. ಹೇಗಾದ್ರೂ ಸರಿ ಈ ಸಲ ದುರ್ಗಾದೇವಿನ ಪೂಜೆ ಮಾಡೋಣ ಅತ್ತೆ. ನಮ್ಮಂತವ್ರು ಗುಡಿಗೆ ಹೋಗಿ ಪೂಜೆ ಮಾಡೋದು ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಕ್ಕಾಗಲ್ಲಮ್ಮ. ಪೂಜೆ ಮಾಡ್ಬೇಕು ಅಂದ್ರೆ ಅಮ್ಮನವರ ವಿಗ್ರಹ ಇಟ್ಕೋಬೇಕು. ಆ ದುರ್ಗಾ ಭವನಿಗೆ ನವರಾತ್ರಿ ಪೂಜೆ ಮಾಡ್ಕೋಬೇಕು. ಅದಕ್ಕಾಗಿ ಹೂವು, ಹಣ್ಣುಗಳು, ಫಲಹಾರಗಳು, ಹಾಲು, ಪ್ರಸಾದಗಳು ತುಂಬಾ ಇರುತ್ತಮ್ಮ. ಅದೆಲ್ಲದಕ್ಕೂ ತುಂಬಾ ದುಡ್ಡಾಗುತ್ತಲ್ಲಮ್ಮ. ಅತ್ತೆ, ದುಡ್ಡಿನ ಬಗ್ಗೆ ಆಲೋಚಿಸಿದ್ರೆ ನಾವು ಹಬ್ಬ ಮಾಡ್ಕೊಳ್ಳಲಾರೇವಲ್ಲ. ನಮ್ಮ ಹತ್ರ ಇರೋದ್ರಲ್ಲೇ ಹಬ್ಬ ಮಾಡ್ಕೊಳ್ಳೋಣ. ಹೌದು ಅತ್ತೆ. ಏನೌದು, ನಮಗೆ ಸಾಲ ಕೊಡೋರು ಯಾರು ಇಲ್ಲ, ನೋಡಿದಿರಲ್ಲ. ಹೀಗೆ ಪ್ರಸಾದಗಳ ಜೊತೆ ಹೊಟ್ಟೆ ತುಂಬ್ಕೋತಾ ಇದೀವಿ. ಈ ಸಲ ಹಬ್ಬ ಮಾಡದೇ ಇದ್ರೆ ನಷ್ಟವೇನು ಇಲ್ಲ ಬಿಡು. ಆದ್ರೂ ಈ ಹಬ್ಬಗಳೆಲ್ಲ ದುಡ್ಡಿರುವಾಗ್ಲೇ ಮಾಡ್ಕೋಬೇಕು, ನಮಗ ಅಗತ್ಯವಿಲ್ಲ. ಛೀ, ನಿಲ್ಸೋ. ದಸರಾ ಹಬ್ಬಕ್ಕೆ ಇರುವ ವಿಶಿಷ್ಟತೆ ಯಾವ ಹಬ್ಬಕ್ಕೂ ಇರೋದಿಲ್ಲ. ದುರ್ಗಮ್ಮನನ್ನು ಪೂಜೆ ಮಾಡೋದು ಅಂದ್ರೆ ಕೋಟಿ ಜನ್ಮದ ಪುಣ್ಯ. ಆ ಹಬ್ಬ ಮಾಡ್ಕೊಳ್ಳೋದು ಒಂದು ವರ ಕಣೋ. ಆ ದುರ್ಗಮ್ಮಂಗೆ ಪೂಜೆ ಮಾಡುವುದಂದ್ರೆ ಮಾತಾ? ಅಮ್ಮ, ನೀವಿಬ್ರು ಯಾರು ಏನ್ ಹೇಳಿದ್ರು ಅಂದ್ಕೋಬೇಡಿ. ದುರ್ಗಾ ಪೂಜೆ ಮಾಡ್ಕೊಳ್ಳೋಣ. ಬಹಳ ಸಂತೋಷ ಅತ್ತೆ. ಈಗ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿದೆ. ದುರ್ಗಮ್ಮ ಆಪತ್ತಿನಲ್ಲಿರುವನ್ನ ಕಾಯ್ತಾಳೆ, ಕಷ್ಟದಲ್ಲಿರುವವರಿಗೆ ಆಸರಿಯಾಗಿ ನಿಲ್ತಾಳೆ. ಅದಕ್ಕೆ ಆಕೆನೆ ಮಹಾಕನಕ ದುರ್ಗಾ, ವಿಜಯಕಾಂತಿ ದುರ್ಗಾ ಅಂತಾರೆ. ಆ ಮಹಿಷಾಸುರನ್ನ ವಧಿಸಿ ಆಕೆ ಮಹಿಷಾಸುರ ಮರ್ದಿನಿಯಾಗಿ ವಿರಾಜಿಸ್ತಾ ಇದ್ದಾಳೆ. ಪ್ರತಿ ಮನೆಯಲ್ಲಿಯೋ ಆ ದೇವಿಯ ಸ್ವರೂಪ ಇರಬೇಕು. ಅಂತಹ ತಾಯಿಗೆ ಪೂಜೆ ಮಾಡ್ತೀನಿ ಅಂದ್ರೆ ನಾನ್ ಬೇಡ ಅಂತೀನಾ? ಆದರೆ ಹೂವು, ಹಣ್ಣುಗಳು, ಖರ್ಚುಗಳು ತುಂಬಾ ಇರುತ್ತೆ ಅಂತ ಆಲೋಚಿಸ್ತಾ ಇದ್ದೀನಮ್ಮ. ಪರವಾಗಿಲ್ಲ ಬಿಡಿಯತ್ತೆ, ನಮಗಿರೋದ್ರಲ್ಲೇನೆ ಪೂಜೆ ಮಾಡ್ಕೊಳ್ಳೋಣ. ನಮ್ಮ ಹಿತ್ತಲಿನಲ್ಲಿ ಹೂಗಳಿದೇವಲ್ಲ, ಅದು ಪೂಜೆಗೆ ಸರಿ ಹೋಗುತ್ತೆ ಬಿಡಿ. ಹಾಗೆ ಆಗ್ಲಿ ಅಮ್ಮ. ಹಾಗೆ ವಾರಗಿತ್ತಿಯರಿಬ್ಬರು ದುರ್ಗಾ ಪೂಜೆ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ. ಶಾರದ ಕೂಡ ಅವರಿಗೆ ಅನುಕೂಲವಾಗಿ ಮಾತನಾಡುತ್ತಾಳೆ. ಇನ್ನು ದಸರಾ ಹಬ್ಬ ಬಂದೇ ಬರುತ್ತೆ. ಊರೆಲ್ಲ ದಸರಾ ಉತ್ಸವಗಳನ್ನ ಬ್ರಹ್ಮಾಂಡವಾಗಿ ಮಾಡ್ಕೋತಾ ಇರ್ತಾರೆ. ಹಂಗು ಆರ್ಭಟಗಳ ಮಧ್ಯೆ ಎಲ್ಲರೂ ಕೋಲಾಹಲದಿಂದ ದಸರಾ ಮಾಡ್ಕೋತಾ ಇರ್ತಾರೆ. ಇನ್ನು ಶಾರದಳ ಮನೆಯಲ್ಲಿ ಮಾತ್ರ ಅಂಜಲಿ ನೀರನ್ನು ಚೆಲ್ಲಿದರೆ ಅನಾಮಿಕಾ ರಂಗೋಲಿ ಇಡುತ್ತಾಳೆ. ಹಿತ್ತಲಿನಲ್ಲಿ ಹೂ ಕೊಯ್ತಾಳೆ ಅಂಜಲಿ. ಅನಾಮಿಕಾ ಮಣ್ಣಿನಿಂದಲೇ ದುರ್ಗಮ್ಮನ ವಿಗ್ರಹವನ್ನು ತಯಾರು ಮಾಡುತ್ತಾಳೆ. ಇನ್ನು ಆ ಮನೆಯಲ್ಲಿ ಪೂಜೆ ಶುರುವಾಗುತ್ತೆ. ಏನೇ ನಿಂದ ಆಟ? ಮಣ್ಣಿನಿಂದ ವಿಗ್ರಹ ಮಾಡೋದೇನೋ, ಹಿತ್ಲಲ್ಲಿರೋ ಹೂ ಕೀಳೋದಂದ್ರೇನು? ಈಗ ಪ್ರಸಾದ ಏನ್ ಮಾಡ್ತೀರಾ? ಇಲ್ ನೋಡು, ನಾನ್ ತಗೊಂಡ್ಬಂದಿದ್ದೀನಿ ಪ್ರಸಾದ. ಗುಡಿಗೆ ಹೋಗಿ ಪ್ರಸಾದ ತಗೊಂಡ್ಬಂದಿದ್ದೀನಿ. ಇದನ್ನೇ ಅಮ್ಮನವರಿಗೆ ಸಮರ್ಪಿಸ್ತೀನಿ. ಸರಿ ಹೋಯ್ತು. ಅತ್ತೆಗೆ ತಕ್ಕ ಸೊಸೆ, ಸೊಸೆಯಂದ್ರಿಗೆ ತಕ್ಕ ಅತ್ತೆ. ಇನ್ನು ದಸರಾ ದಿನ ಅನಾಮಿಕಾ, ಅಂಜಲಿಯರು ದುರ್ಗಮ್ಮನನ್ನು ಮನಸಾರೆ ಪೂಜಿಸುತ್ತಾರೆ. ತಮ್ಮ ದುಃಖವನ್ನು ಅಮ್ಮನವರಿಗೆ ಹೇಳ್ಕೊತಾ ಪೂಜೆ ಮಾಡ್ತಾರೆ. ಅಮ್ಮ ದುರ್ಗಮ್ಮ ತಾಯಿ, ನೀನೇ ನಮಗೆ ರಕ್ಷೆ. ನಮ್ಮ ಕುಟುಂಬ ಆರ್ಥಿಕವಾಗಿ ಬಲಪಡಲಾರದೆ ಹೋಗ್ತಾ ಇದೆ. ಕುಟುಂಬದಲ್ಲಿ ಕಷ್ಟಗಳು ಬಿಟ್ಟು ಇನ್ನೇನು ಮಿಗ್ತಾ ಇಲ್ಲ. ಆದರೂ ನಮ್ಮ ಶಕ್ತಿಯ ಮೇರೆಗೆ ನಿನಗೆ ಪೂಜೆ ಮಾಡ್ತಾ ಇದ್ದೀವಿ ತಾಯಿ. ಅಮ್ಮ ಭವಾನಿ, ಶಕ್ತಿ ಸ್ವರೂಪಿಣಿ, ನಿನ್ನ ತಣ್ಣನೆಯ ದಯ ನಮ್ಮ ಮೇಲೆ ಇರಬೇಕು ತಾಯಿ. ಈ ಹಸಿವೆ, ಕಷ್ಟ, ದುಃಖಗಳು, ಕಣ್ಣೀರು ನಮಗೆ ಬೇಡ. ಎಲ್ಲವನ್ನು ತಡ್ಕೊಳ್ಳುವ ಶಕ್ತಿ ನಮಗೆ ಕೊಡು ತಾಯಿ. ಹಾಗೆ ವಾರಗಿತ್ತಿಯರಿಬ್ಬರು ಮನಸಾರೆ ಆ ದುರ್ಗಮ್ಮ ತಾಯಿಯನ್ನು ಬೇಡಿಕೊಳ್ತಾ ಇರ್ತಾರೆ. ಇನ್ನು ಆಗಲೇ ಅಲ್ಲಿರುವ ವಿಗ್ರಹದಿಂದ ಒಂದು ಬೆಳಕು ಪ್ರಸರಿಸುತ್ತದೆ. ಆ ಬೆಳಕಿನಲ್ಲಿಯೇ ದುರ್ಗಮ್ಮ ಪ್ರತ್ಯಕ್ಷವಾಗುತ್ತಾಳೆ. ಭಕ್ತರೇ, ನನಗೆ ಪೂಜೆ ಪುರಸ್ಕಾರಗಳು ಅಗತ್ಯವಿಲ್ಲ. ಎಲ್ಲಿಯಾದರೂ ನನ್ನನ್ನು ಮನಸ್ಸಾರೆ ಬೇಡಿಕೊಂಡು ಕರೆಯುತ್ತೀರೋ ಅಲ್ಲಿಯೇ ನಾನು ಒಲಿಯುತ್ತೀನಿ. ನನ್ನ ಮಕ್ಕಳಿಗೆ ಯಾವ ಕೇಡು ಮಾಡೋದಕ್ಕೆ ಬಿಡೋದಿಲ್ಲ. ನಿಮ್ಮ ಕಣ್ಣೀರಿನಿಂದ ನನಗೆ ಅಭಿಷೇಕ ಮಾಡಿದ್ದೀರಾ. ನಿಮ್ಮ ಬಾಯಿಂದ ನನ್ನನ್ನು ಅಮ್ಮ ಎಂದು ಮನಸಾರೆ ಕರೆದಿದ್ದೀರಾ. ವಿಜಯೋಷ್ಟು. ಇನ್ನು ಮೇಲೆ ನಿಮಗೆ ಎಲ್ಲವೂ ಸವ್ಯವಾಗಿ ಸಾಗುತ್ತದೆ. ದುರ್ಗಮ್ಮ ಪ್ರತ್ಯಕ್ಷವಾಗಿ ಹಾಗೆ ವರಗಳು ಕೊಟ್ಟಿದ್ದರಿಂದ ಅನಾಮಿಕಾ, ಅಂಜಲಿ ಆಶ್ಚರ್ಯ ಹೋಗುತ್ತಾರೆ. ಕಣ್ಣೀರು ಹಾಕಿಕೊಂಡು ಮನಸಾರೆ ದುರ್ಗಮ್ಮನ ನಾಮವನ್ನು ಜಪಿಸುತ್ತಾರೆ. ಇನ್ನು ದುರ್ಗಮ್ಮ ಅಲ್ಲಿಂದ ಮಾಯವಾಗಿ ಹೋಗುತ್ತಾಳೆ. ಇನ್ನು ದುರ್ಗಮ್ಮ ಹಾಗೆ ಮಾಯವಾಗುತ್ತಲೇ ಆಕೆಯ ಜೊತೆ ಆ ಬೆಳಕು ಕೂಡ ಮಾಯವಾಗಿ ಹೋಗುತ್ತದೆ. ಬೆಳಕು ಮಾಯವಾದ ಮರುಕ್ಷಣ ಆ ಮನೆಯಲ್ಲಿ ತಿನ್ನೋದಕ್ಕೆ ಆಹಾರ ಪದಾರ್ಥಗಳು, ಬೇಕಾದಂತ ದುಡ್ಡು, ಒಳ್ಳೆ ಒಳ್ಳೆ ಬಟ್ಟೆಗಳು ಎಲ್ಲವೂ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ. ಅದನ್ನು ನೋಡಿ ವಾರಗಿತ್ತಿಯರಿಬ್ಬರು ಸಂತೋಷಿಸುತ್ತಾರೆ. ಅದೆಲ್ಲ ನೋಡ್ತಾ ಇರುವ ಶಾರದಾ, ರಮೇಶ್, ರಾಮು ಶಾಕ್ ಅಲ್ಲಿ ಇರ್ತಾರೆ. ಆಹಾ, ನೀವೆಂತ ಅದೃಷ್ಟವಂತರಮ್ಮ. ಬಡತನವನ್ನು ನೋಡದೆ ಹೀಗೆ ದುರ್ಗಾದೇವಿ ಪೂಜೆ ಮಾಡೋಣ ಅಂತ ಅನ್ಕೊಂಡ್ರಿ. ಆ ತಾಯಿಯ ವರವನ್ನು ಪಡ್ಕೊಂಡಿದ್ದೀರಾ. ಆ ತಣ್ಣನೆಯ ತಾಯಿಯ ದಯೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಅತ್ತೆ.
ಏನು ಅಂದ್ರೆ ಈಗಲಾದ್ರೂ ನಿಮ್ಮಲ್ಲಿ ಬದಲಾವಣೆ ಬರಬೇಕು. ಆ ದೇವತೆ ಕಟಾಕ್ಷಿಸಿದ್ದಾಳೆ. ಇನ್ನು ನಾವು ಏನು ಮಾಡಿದ್ರು ವಿಜಯ ಖಂಡಿತ ರೀ. ಹೌದು ಅಂಜಲಿ, ಇನ್ನು ಮೇಲೆ ನಾನು ಚೆನ್ನಾಗಿ ಕೆಲಸ ಮಾಡ್ಕೋತೀನಿ. ನೀವು ಎಲ್ಲಿಯೂ ಕೆಲಸ ಮಾಡಬೇಕಾದ ಅಗತ್ಯವಿಲ್ಲ. ಆ ದೇವತೆ ಕೊಟ್ಟ ದುಡ್ಡಿನಿಂದ ಚಿಕ್ಕದಾದ ವ್ಯಾಪಾರ ಮಾಡ್ಕೊಂಡು ಬದುಕೋಣ. ಒಳ್ಳೆ ಆಲೋಚನೆ ಅಮ್ಮ. ಹಾಗೆ ಮಾಡೋಣ ಎಂದು ವಾರಗಿತ್ತಿಯರಿಬ್ಬರು ತಮ್ಮ ಗಂಡಂದಿರ ಜೊತೆ ಸೇರಿ ತರಕಾರಿ ಬೆಳೆಸೋದಕ್ಕೆ ಶುರು ಮಾಡುತ್ತಾರೆ. ಆ ನಂತರ ಆ ಬೆಳೆಯಿಂದ ಬಂದ ತರಕಾರಿಯನ್ನು ಮಾರುತ್ತಾ ದುಡ್ಡು ಸಂಪಾದಿಸುತ್ತಾರೆ. ಇನ್ನು ದುರ್ಗಮ್ಮನ ಆಶೀರ್ವಾದದಿಂದ ಯಾವ ಸಮಸ್ಯೆಯೂ ಬಾರದೆ ಆ ಕುಟುಂಬ ಸಂತೋಷದಿಂದ ಬದುಕುತ್ತದೆ.